ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನು ತಾವು ರೈಲ್ವೆ ನಿಲ್ದಾಣಕ್ಕೆ ಶಿಫಾರಸು ಮಾಡಿದ್ರು ಸರ್ಕಾರಕ್ಕೆ. ಅಂದರೆ ಬರೀ ಶಿಫಾರಸು ಮಾಡುವಂಥ ಹಂತಕ್ಕೆ ನಿಂತು ಬಿಟ್ಟದ ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು. ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ. ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು, ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ. ಸೊ ಇಂಥ ಭಾಳಷ್ಟು ಈಗಲೇ ರಿಕಮೆಂಡ್ ಮಾಡಿದ್ರಿ, ಕೆಲವು ಮಾಡಿದ್ದಾರೆ, ಇನ್ನು ಕೆಲವು ಪೆಂಡಿಂಗ್ ಇದಾವೆ, ಮಾಡಿದ್ರೆ ಒಳ್ಳೆಯದು. ಅದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಬಹುಶಃ. ಯಾವುದು ಏನೋ ಅಂತ ಮಾಡಲಿಕ್ಕೆ ನಾವು ಫೇಲ್ ಆಗಿದ್ದೀವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಗೊತ್ತಿಲ್ಲ, ಅಲ್ಲಿ ಸ್ಟಡಿ ಮಾಡ್ಬೇಕು, ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಭಾಳ ದೂರ ಇದ್ದೀವಿ. ಇಂಥ ಆಸೆ ಭಾಳಷ್ಟು ಆಸೆ ಇಟ್ಕೋತಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದಿಂದ ಸೋಲ್ತೀವಿ. ಸೊ ಕೆಲವು ರಾಜ್ಯದಲ್ಲಿ ಭಾಳ ಹತ್ತಿರದಿಂದ ಸೋತೀವಿ, ಕೆಲವನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲೆಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ. ಅದು ಇದೆ, ಮೊದಲಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದು. EVM ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆಗೆ. ನೋಡಿ, ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ. ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ಅದು ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕಂತ. ರಾಜ್ಯ ಬಿಜೆಪಿ ನಾಯಕರು ಇದೇ ಒಂದು ಫಲಿತಾಂಶ ಕರ್ನಾಟಕದ 28ಕ್ಕೆ ಮರುಕಳಿಸ್ತಾರೆ. ಅದು ನೋಡೋಣ, ಇನ್ನೂ ದೂರ ಇದೆ, 30 ತಿಂಗಳಿದೆ ಇನ್ನು. ಆವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಅಷ್ಟು ದೂರಿಂದ ಈಗ ಚರ್ಚೆ ಮಾಡೋದು ಅನಾವಶ್ಯಕ. ಅದು ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ, ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ. ನೋಡೋಣ, ಅದು ಯಾವುದೋ ಒಂದು ರೋಗ ಇದೆ ಅಂತ, ಅದು ಆ ಕಾಯಿಲೆಯಿಂದ ಮೃತಪಟ್ಟು ಅಂತ ಹೇಳಿದ್ದಾರೆ. ಆದರೂ ಇನ್ನು ಅವ್ರಿಗೆ ಸಂಬಂಧಪಟ್ಟವ್ರು ಅದಕ್ಕೆ ಎಕ್ಸ್ಪರ್ಟ್ ಬಂದು ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಾಗ ಮುಂದೆ 13 ತಾರೀಕಿಗೆ 14 ತಾರೀಕಿಗೆ ಎಂಟು ಸಾಯ್ತು. ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ. ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರಬೇಕಲ್ಲ. ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ. ಎನ್ಕ್ವೈರಿ ನಿಮಿಷ ಒಂದಲ್ಲ ಎರಡಲ್ಲ ಸರ್, ಸುಮಾರು 28 ಕೃಷ್ಣ ಮೃಗಗಳು ಅಳಿವಿನಂಚಿನಲ್ಲಿ ಇರುವಂಥವು. ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ. ತನಿಖೆ ಬಂದ್ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಗೊಳ್ಳಬೇಕು, ಏನು ಆಗಿದೆ ಅಂತ ವೇಟ್ ಮಾಡೋದು. ಸರ್, ಈಗ ದೆಹಲಿ ಹೋಗಿದ್ರೆ ಭೇಟಿ, ನಾಯಕರು ಭೇಟಿ ಆಗಿದ್ರೆ ರಾಜ್ಯ ರಾಜಕಾರಣ ಬಗ್ಗೆ ಏನಾದ್ರು? ಇಲ್ಲ, ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ. ಸುನಿಲ್ ಹನುಮನ್ ಅವರು ಉಪಾಧ್ಯಕ್ಷರಾದರು, ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಇಲ್ಲ ಚರ್ಚೆ ಆಗ್ತಿರ್ತಾರಲ್ಲ, ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಗೆ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.